Good evening, everybody. In the last period, for BA first year, second sem students, I am teaching about the subtopic of liberalism. In this topic as such concern, I am already teached you about introduction of liberalism. Second one, its meaning. Third one, the principles of liberalism. Now in this class, I am going to teach about what are the criticism made on the liberalism. ಉದಾರವಾದ ಮೇಲಿನ ವಿಮರ್ಶೆಗಳು ಯಾವುವು ಎನ್ನುವುದನ್ನು ನಾವಿಲ್ಲಿ ಒಂದೊಂದಾಗಿ ಕಂಡುಕೊಳ್ಳುತ್ತಾ ಹೋಗೋಣ. ಉದಾರವಾದವನ್ನು ಟೀಕಾಕಾರರು ಉದಾರವಾದ ಹೊಂದಿರುವ ಕೆಲವೊಂದು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಟೀಕೆಗಳನ್ನು ಮಾಡಿದವರು ಆಗಿದ್ದಾರೆ. ಇವರು ಮಾಡಲ್ಪಟ್ಟಂತಹ ಮೊಟ್ಟ ಮೊದಲ ಟೀಕೆ ಅಸ್ಪಷ್ಟವಾಗಿದೆ. ಉದಾರವಾದವು ವ್ಯವಸ್ಥಿತವಾದ ಅಥವಾ ನಿಖರವಾದ ತತ್ವಗಳನ್ನು ಹೊಂದಿಲ್ಲ. ಕೇವಲ ಇದು ವ್ಯಕ್ತಿ ಸ್ವಾತಂತ್ರ್ಯವನ್ನು ಮಾತ್ರ ಪ್ರತಿಪಾದಿಸಿದ್ದು ರಾಜ್ಯ ಎಷ್ಟರ ಪ್ರಮಾಣದಲ್ಲಿ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ನಿಯಂತ್ರಿಸಬೇಕು ಎಂದು ಹೇಳಿಲ್ಲ. ಅದಕ್ಕಾಗಿಯೇ ಒಂದು ಕಡೆಗೆ ವ್ಯಕ್ತಿ ಸ್ವಾತಂತ್ರ್ಯ, ಮತ್ತೊಂದು ಕಡೆಗೆ ಸರ್ಕಾರಕ್ಕೂ ಮಿತವಾದ ಅಧಿಕಾರ ನೀಡಿರುವುದರಿಂದ ಇದರ ತತ್ವಗಳು ಸ್ಪಷ್ಟವಾಗಿ ನಮಗೆ ತಿಳಿಯುವುದಿಲ್ಲ. ಆದ ಕಾರಣ ಇದು ಅಸ್ಪಷ್ಟ ಆಗಿದೆಯಂತ ಟೀಕಾಕಾರರು ಇದರ ಮೇಲೆ ತಮ್ಮದೇ ಆದಂತಹ ಮೊಟ್ಟ ಮೊದಲ ಟೀಕೆಯನ್ನು ಮಾಡಿದವರು ಆಗಿದ್ದಾರೆ. ಏಳನೇದಾಗಿ, ಸ್ವಾತಂತ್ರ್ಯ ಎಂದರೆ ಸ್ವೇಚ್ಛಾಚಾರವಲ್ಲ. ಉದಾರವಾದ ಮೂಲ ತತ್ವ ಅಥವಾ ಹೃದಯ ಭಾಗವಾಗಿ ವ್ಯಕ್ತಿ ಸ್ವಾತಂತ್ರ್ಯವಾಗಿದೆ. ಉದಾರವಾದ ಹೃದಯ ಭಾಗವೆಂದರೆ ವ್ಯಕ್ತಿ ಸ್ವಾತಂತ್ರ್ಯ ಆಗಿದೆ. ವ್ಯಕ್ತಿಗೆ ಅನಿರ್ಬಂಧಿತವಾದ ಸ್ವಾತಂತ್ರ್ಯ ನೀಡಿದ್ದೇ ಆದರೆ ಆತ ಸ್ವೇಚ್ಛಾಚಾರಿ ಆಗುತ್ತಾನೆ. ಆವಾಗ ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತೆ, ಕುತ್ತು ಬರುತ್ತೆ, ಆಪತ್ತು ಬರುತ್ತದೆ. ಇದರಿಂದಾಗಿ ಸಮಾಜದಲ್ಲಿ ಅರಾಜಕತೆ ಮೂಡುತ್ತೆ ಎಂಬ ಟೀಕೆಯನ್ನು ಕೂಡ ಟೀಕಾಕಾರರು ಏಳನೇ ಟೀಕೆಯಾಗಿ ಇದರ ಮೇಲೆ ಮಾಡಿದವರು ಆಗಿದ್ದಾರೆ. ಮೂರನೇದಾಗಿ, ರಾಜ್ಯವು ಅವಶ್ಯಕ ಪೀಡೆ ಅಲ್ಲ. ರಾಜ್ಯವು ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕುವುದರಿಂದ ಉದಾರವಾದಿಗಳು ರಾಜ್ಯವು ಒಂದು ಅವಶ್ಯಕ ಪೀಡೆ ಎಂದು ಹೇಳಿದ್ದಾರೆ. ಆದರೆ ರಾಜ್ಯವು ಅವಶ್ಯಕವಾದಂತಹ ಒಂದು ಸಂಸ್ಥೆ ಆಗಿದೆ. ರಾಜ್ಯವು ವ್ಯಕ್ತಿಗಳಿಗೆ ಕೇವಲ ಪೀಡೆ ನೀಡದೆ ಅವರಿಗೆ ಸ್ನೇಹಿತರಂತೆ, ತತ್ವಜ್ಞಾನಿಯಂತೆ ಇದು ಮಾರ್ಗದರ್ಶಕವಾಗಿ ಕಾರ್ಯವನ್ನು ಮಾಡುತ್ತದೆ. ಒಟ್ಟು ಸಮಾಜದ ಎಲ್ಲರ ಏಳಿಗೆ, ಎಲ್ಲರ ಅಭಿವೃದ್ಧಿ ರಾಜ್ಯದ ಗುರಿ ಆಗಲ್ಪಟ್ಟಿದೆ ಅಂತ ನಾವಿಲ್ಲಿ ಕಾಣ್ತಾರೆ. ನಾಲ್ಕನೇದಾಗಿ, ಸಮಾಜವಾದಿ ತತ್ವಗಳನ್ನು ಕಡೆಗಣಿಸಿದೆ.
ಉದಾರವಾದವನ್ನು ಸಮಾಜವಾದಿಗಳು ಕಟುವಾದ ಟೀಕೆಯನ್ನು ಮಾಡಿದವರು ಆಗಿದ್ದಾರೆ. ಸಮಾಜವಾದಿಗಳ ಪ್ರಕಾರ ಉದಾರವಾದಿಗಳು ವ್ಯಕ್ತಿಯ ಸ್ವಾತಂತ್ರ್ಯದ ಹೆಸರಿನಲ್ಲಿ ಬಂಡವಾಳ ಶಾಹಿಯನ್ನು ಪೋಷಿಸುತ್ತಿದ್ದಾರೆ, ಪೋಷಣೆ ಮಾಡುತ್ತಿದ್ದಾರೆ. ಆದ್ದರಿಂದಲೇ ಈ ಕಾರಣಕ್ಕಾಗಿ ಲೆನಿನ್ ರವರು ಉದಾರವಾದಿಗಳನ್ನು ಈ ರೀತಿಯಾಗಿ ಟೀಕೆಯನ್ನು ಮಾಡಿದವರು ಆಗಿದ್ದಾರೆ. ಆರಾಮ ಕುರ್ಚಿಯಲ್ಲಿ ಕುಳಿತ ಮೂರ್ಖರು, ಲೆನಿನ್ ಹೇಳುವಂತೆ ಉದಾರವಾದಿಗಳನ್ನು ಈ ರೀತಿ ಟೀಕೆಯನ್ನು ಮಾಡಿದರೆ ಆರಾಮ ಕುರ್ಚಿಯಲ್ಲಿ ಕುಳಿತ ಮೂರ್ಖರು ಅಂತ ಲೆನಿನ್ ಕರೆಯಲ್ಪಟ್ಟಿದ್ದಾರೆ. ಮತ್ತೊಬ್ಬ ಸಮಾಜವಾದಿ ಚಿಂತಕ ಉದಾರವಾದ ಬಂಡವಾಳಶಾಹಿಯೊಂದಿಗೆ ಗುರುತಿಸಿಕೊಂಡಿದೆ, ಆದ್ದರಿಂದ ಇದು ಒಟ್ಟು ಸಮಾಜದ ವಿಕಾಸಕ್ಕೆ ಮಾರಕ ಆಗಿದೆ ಎಂಬ ಟೀಕೆಯನ್ನು ಇನ್ನೊಬ್ಬ ಸಮಾಜವಾದಿ ಚಿಂತಕ ಮಾಡಿದವನು ಆಗಲ್ಪಡಿದ್ದಾನೆ ಅಂತ ನಾವಿಲ್ಲಿ ಕಾಣ್ತೇವೆ. ಐದನೇದಾಗಿ, ಉದಾರವಾದ ವ್ಯಕ್ತಿಯ ಅಭಿವೃದ್ಧಿಗೆ ಪೂರಕ ಆಗಿದ್ದು ರಾಜ್ಯದ ಅಭಿವೃದ್ಧಿಯನ್ನು ಕಡೆಗಣಿಸಿದೆ. ಕಲ್ಯಾಣ ರಾಜ್ಯದ ಸ್ಥಾಪನೆಗೆ ಇದು ತೊಡಕಾಗಿದೆ ಎಂಬ ಟೀಕೆಯನ್ನು ಕೂಡ ಇದರ ಮೇಲೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಇದರ ಮೇಲೆ ಈ ಎಲ್ಲ ಟೀಕೆಗಳು ಇದು ಸಾಂಪ್ರದಾಯಿಕ ಉದಾರವಾದಕ್ಕೆ ಪ್ರತಿಯಾಗಿ 20ನೇ ಶತಮಾನದಲ್ಲಿ ಆಧುನಿಕ ಉದಾರವಾದ ಉದಯವಾಗಿದ್ದು, ಆಧುನಿಕ ಉದಾರವಾದವು ಆರ್ಥಿಕ ಸ್ವಾತಂತ್ರ್ಯದ ಮೇಲೆ ನಿಯಂತ್ರಣ ಹೇರುವುದು ಅತ್ಯಗತ್ಯ ಆದದ್ದು ಎಂದು ಪ್ರತಿಪಾದನೆ ಮಾಡುತ್ತಾರೆ. ಆದ್ದರಿಂದ ಸಾಂಪ್ರದಾಯಿಕ ಉದಾರವಾದ ಅವಸಾನದ ಅಂಚಿನಲ್ಲಿ ಇದೆ. ಆದರೂ ಇದು ವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಂಬಿಕೆ ಇಟ್ಟಿದ್ದು ರಾಜಕೀಯ ಮೌಲ್ಯಗಳನ್ನು ಹೊಂದಲ್ಪಟ್ಟಿದೆಯಂತ ಇದರ ಸಮಾರೋಪಕ್ಕೆ ಸಂಬಂಧಪಟ್ಟಿರುವಂತೆ ನಾವು ಸಂಕ್ಷಿಪ್ತ ಆದಂಥ ರೀತಿಯಲ್ಲಿ ಈ ರೀತಿಯಾಗಿ ಹೇಳಬಾರ್ದು. ಅದೇ ರೀತಿ ನಾವು ಅಭ್ಯಾಸ ಮಾಡಬೇಕಾಗಿರುವ ಇನ್ನೊಂದು ಅಂಶ ವೈಜ್ಞಾನಿಕ ಸಮಾಜವಾದ ಅಥವಾ ಸಮತಾವಾದ, ಸೈಂಟಿಫಿಕ್ socialism. This scientific socialism is given by the Karl Marx. ಮೊಟ್ಟ ಮೊದಲಿಗೆ ಲೋಕವಿಖ್ಯಾತ ಕಾರ್ಮಿಕ ನಾಯಕನಾಗಿ ಪ್ರತಿಬಿಂಬಿಸಲ್ಪಟ್ಟ ಕಾರ್ಲ್ ಮಾರ್ಕ್ಸ್ ರವರ ಸಂಕ್ಷಿಪ್ತ ಆದಂತಹ ಅವರ ಜೀವನದ ಬಗ್ಗೆ ನಾವು ಕಂಡುಕೊಳ್ಳುವುದು ಅತ್ಯಂತ ಮಹತ್ವದ್ದು ಆಗಲ್ಪಡಿದೆ. ಕಾರ್ಲ್ ಮಾರ್ಕ್ಸ್ ರವರನ್ನು ವೈಜ್ಞಾನಿಕ ಸಮತಾವಾದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇವರು ಕ್ರಿಸ್ತ ಶಕ 1818ರಲ್ಲಿ ಜರ್ಮನ್ ದೇಶದ ಟಯರ್ ಎಂಬ ಪಟ್ಟಣದಲ್ಲಿ ಜನಿಸಿದರು. ಕಾರ್ಲ್ ಮಾರ್ಕ್ಸ್ 6ನೆಯ ವಯಸ್ಸಿನಲ್ಲಿದ್ದಾಗ ಯಹೂದಿ ಆದಂತಹ ಅವರ ತಂದೆ ಪ್ರೊಟೆಸ್ಟೆಂಟ್ ಪಂಥಕ್ಕೆ ಮತಾಂತರಗೊಂಡು ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕಾರ ಮಾಡಿದರು. ಇವರು ಟ್ರೈವೆಲ್ಲಿಯಲ್ಲಿಯ ತನ್ನ ಪ್ರಾಥಮಿಕ ಶಿಕ್ಷಣ ಹಾಗೂ ಕಾಲೇಜು ಶಿಕ್ಷಣವನ್ನು ಪಡೆದುಕೊಂಡರು. ಕಾರ್ಲ್ ಮಾರ್ಕ್ಸ್ ಕಾನೂನು, ಇತಿಹಾಸ ಮತ್ತು ತತ್ವಶಾಸ್ತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಿದರು. ಕ್ರಿಸ್ತ ಶಕ 1841ರಲ್ಲಿ ಎಸ್ಸೆ
ಆನ್ ಮೆಟೀರಿಯಲಿಸ್ಟಿಕ್ ಫಿಲಾಸಫಿ ಆಫ್ ಎಪಿಕ್ಯೂರಸ್ ಎಂಬ ಪ್ರಬಂಧಕ್ಕೆ ಮಾರ್ಕ್ಸ್ರವರು PhD ಪದವಿಯನ್ನು ಪಡೆದುಕೊಂಡರು. ಕಾರ್ಲ್ ಮಾರ್ಕ್ಸನು PhD ಪದವಿ ಪಡೆದ ನಂತರ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕ ಹುದ್ದೆಯನ್ನು ಪಡೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಲ್ಪಟ್ಟ. ಆದರೆ ಇವನ ತೀವ್ರವಾದ ತತ್ವಗಳನ್ನು ವಿರೋಧಿಸಿ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ಅಧ್ಯಾಪಕ ವೃತ್ತಿಯನ್ನು ಇವರಿಗೆ ಕೊಡಲಿಕ್ಕೆ ನಿರಾಕರಿಸಲ್ಪಟ್ಟವು. ನಂತರ ಮಾರ್ಕ್ಸನು ಪ್ರಾಧ್ಯಾಪಕ ಹುದ್ದೆಯ ಬಗ್ಗೆ ಇದ್ದ ಆಸೆಯನ್ನು ಕೈಬಿಟ್ಟು ಪತ್ರಿಕೋದ್ಯಮ ವೃತ್ತಿಯನ್ನು ಸ್ವೀಕಾರ ಮಾಡಲ್ಪಟ್ಟ. ಇವರು ರೇಷನ್ ಟೈಮ್ಸ್ ಎಂಬ ಪತ್ರಿಕೆಯ ಮುಖ್ಯ ಸಂಪಾದಕನಾಗಿ ಕಾರ್ಯವನ್ನು ಕೂಡ ನಿರ್ವಹಿಸಲ್ಪಟ್ಟರು. ಕಾರ್ಲ್ ಮಾರ್ಕ್ಸನ ತೀಕ್ಷ್ಣ ಆದಂತಹ ಬರಹಗಳಿಂದ ತತ್ತರಿಸಲ್ಪಟ್ಟ ಸರ್ಕಾರವು ಈತನ ಪತ್ರಿಕೆಯನ್ನು ನಿಷೇಧ ಮಾಡಲ್ಪಡ್ತು. ಇದೇ ವರ್ಷದಲ್ಲಿ ಮಾರ್ಕ್ಸ್ರವರು ಜೆನಿಫರ್ ವೆಸ್ಟ್ ಫ್ಯಾನೆಲ್ಲನ್ನು ವಿವಾಹ ಆದರು. ನಿರುದ್ಯೋಗಿಯಾದ ಕಾರ್ಲ್ ಮಾರ್ಕ್ಸನು ಪ್ಯಾರಿಸಿಗೆ ಬಂದು ನೆಲೆಸಿ ಸಮಾಜದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡಿದನು. ಅಲ್ಲಿ ಅವನು ಫ್ರಾಂಕೋ ಜರ್ಮನ್ ವಾರ್ಷಿಕ ಪುಸ್ತಕಗಳನ್ನು ಪ್ರಕಟಿಸುವ ಪತ್ರಿಕೆಯ ಸಂಪಾದಕನಾಗಿ ಕೆಲಸ ಮಾಡತೊಡಗಿದನು. ಕೆಲವು ದಿನಗಳ ನಂತರ ಈ ಪುಸ್ತಕಗಳ ಪ್ರಕಟಣೆ ನಿಂತು ಹೋಗಿ ಮಾರ್ಕ್ಸನು ಮತ್ತೆ ನಿರುದ್ಯೋಗಿ ಆದನು. ಮಾರ್ಕ್ಸ್ ಈ ದಿನಗಳಲ್ಲಿ ಬೊಕುಮನಿ, ಮ್ಯಾಜಿನಿ, ಫ್ರೌದನ್, ಫ್ರೆಡ್ರಿಕ್ ಎಂಜಿಲ್ಸ್ ಮುಂತಾದ ಫ್ರಾನ್ಸ್, ಜರ್ಮನಿಯ ಸಮಾಜವಾದಿಗಳು, ಕ್ರಾಂತಿಕಾರಿ ತತ್ವಜ್ಞಾನಿಗಳನ್ನು ಭೇಟಿ ಮಾಡಲ್ಪಟ್ಟನು ಅಥವಾ ಮಾಡಿದನು. ಕಾರ್ಲ್ ಮಾರ್ಕ್ಸ್ ಎಂಜಿಲ್ಸ್ರೊಡನೆ ಗಾಢ ಆದಂತಹ ಸ್ನೇಹವನ್ನು ಹೊಂದಿದನು. ಎಂಜಿಲ್ಸರ ಸಹಾಯ ಇಲ್ಲದಿದ್ದರೆ ಮಾರ್ಕ್ಸನಿಗೆ ತನ್ನ ಅನೇಕ ಬರಹಗಳನ್ನು ಪ್ರಕಟ ಮಾಡಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಎಂಜಿಲ್ಸ್ ಮಾರ್ಕ್ಸನಿಗೆ ಕಾಲಕಾಲಕ್ಕೆ ಆರ್ಥಿಕ ಸಹಾಯವನ್ನು ಮಾಡಿದನು. ಮಾರ್ಕ್ಸ್ ಮತ್ತು ಎಂಜಿಲ್ಸ್ ಇಬ್ಬರೂ ಸೇರಿಕೊಂಡು ಅವರು ಅನೇಕ ಗ್ರಂಥಗಳನ್ನು ಪ್ರಕಟ ಮಾಡಿದ್ದಾರೆ. ಇವರು ಪ್ರಕಟ ಮಾಡಲ್ಪಟ್ಟಂತಹ ಗ್ರಂಥಗಳಲ್ಲಿ ಅತ್ಯಂತ ಮುಖ್ಯವಾದ ಒಂದು ಗ್ರಂಥವೆಂದರೆ ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎಂಬ ಗ್ರಂಥ ಮುಖ್ಯ ಗ್ರಂಥ ಆಗಲ್ಪಟ್ಟಿದೆ. ಕಾರ್ಲ್ ಮಾರ್ಕ್ಸನು ಬರೆಯಲ್ಪಟ್ಟಂತಹ ಪ್ರಬಂಧದಿಂದ ಕೆರಳಿದ ಪರ್ಷಿಯನ್ ಸರ್ಕಾರವು ಫ್ರಾನ್ಸ್ ಸರ್ಕಾರವನ್ನು ತನ್ನ ದೇಶದಿಂದ ಮಾರ್ಕ್ಸನನ್ನು ಹೊರಹಾಕುವಂತೆ ವಿನಂತಿ ಮಾಡಿಕೊಂಡಿತು. ಇದರಿಂದಾಗಿ ಮಾರ್ಕ್ಸನು ಬ್ರೆಜಿಲಿಗೆ ಪ್ರಯಾಣ ಬೆಳೆಸಿ ಅಲ್ಲಿಯೇ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎಂಬ ಗ್ರಂಥವನ್ನು ಪ್ರಕಟ ಮಾಡಿದನು. 1848ರಲ್ಲಿ ಆರಂಭ ಆದ ಫ್ರಾನ್ಸ್ ಕ್ರಾಂತಿಯಲ್ಲಿ ಭಾಗವಹಿಸಲಿಕ್ಕೆ ಕಾರ್ಲ್ ಮಾರ್ಕ್ಸನು ಫ್ರಾನ್ಸಿಗೆ ತೆರಳಿದನು. ಅಲ್ಲಿ ಕ್ರಾಂತಿಯು ವಿಫಲ ಆದ ನಂತರ ಜರ್ಮನಿಯಲ್ಲಿ ಆರಂಭ ಆದ ಕ್ರಾಂತಿಯಲ್ಲಿ ಭಾಗವಹಿಸಲಿಕ್ಕೆ ತೆರಳಿದನು. ತನ್ನ ಜೀವಿತದ ಕೊನೆಯ ದಿನಗಳನ್ನು ಲಂಡನ್ನಿನಲ್ಲಿ ಕಳೆದನು. ಇಲ್ಲಿ ತನ್ನ ಕಡುಬಡತನದ ನಡುವೆಯೂ ಧೃತಿಗೆಡದೆ ಸಮಾಜಬದ್ಧ ಬಗೆಗಿನ ಅಧ್ಯಯನವನ್ನು ಮುಂದೆ ವರಿಸಿದನು. 1865ರಲ್ಲಿ ಅಂತಾರಾಷ್ಟ್ರೀಯ ಕೂಲಿಕಾರರ ಸಂಘವನ್ನು ರಚನೆ ಮಾಡಿ
ಪ್ರಥಮ ಅಂತಾರಾಷ್ಟ್ರೀಯ ಸಮಾಜವಾದಿ ಎಂಬ ಬಿರುದಿಗೆ ಪಾತ್ರ ಆಗಲ್ಪಟ್ಟನು. ಕಾರ್ಲ್ ಮಾರ್ಕ್ಸನು 1867ರಲ್ಲಿ ತನ್ನ ಮಹತ್ವದ ಕೃತಿಯಾದ ದಾಸ್ ಕ್ಯಾಪಿಟಲ್ ಎಂಬ ಕೃತಿಯನ್ನು ಪ್ರಕಟಪಡಿಸಿದನು. ಮಾರ್ಕ್ಸನು 1883ರಲ್ಲಿ ಮರಣವನ್ನು ಹೊಂದನು. ವಿಶ್ವದ ಕಾರ್ಮಿಕರೇ ಒಂದಾಗಿ ನಿಮ್ಮ ಸಂಕೋಲೆಯನ್ನು ಹೊರತುಪಡಿಸಿ ಬೇರೆ ನೀವೇನನ್ನು ಕಳೆದುಕೊಳ್ಳುವುದಿಲ್ಲ ಎಂಬ ಕರೆಯನ್ನು ಕಾರ್ಮಿಕರಿಗೆ ನೀಡುವ ಮೂಲಕ ಜಗತ್ತಿನ ಕಾರ್ಮಿಕರನ್ನು ಒಂದುಗೂಡಿಸಿದ ಕೀರ್ತಿ ನೈಜವಾಗಿ ಕಾರ್ಲ್ ಮಾರ್ಕ್ಸ್ ಅವರಿಗೆ ಸಲ್ಲಲ್ಪಡುತ್ತೆ ಅಥವಾ ಸಲ್ಲುತ್ತದೆ ಅಂತ ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದು. ಎರಡನೇದಾಗಿ ಇವರು ಬರೆಯಲ್ಪಟ್ಟ ಇವರ ಮಹತ್ವದ ಗ್ರಂಥಗಳು ಯಾವುವು ಅಂತ ನಾವಿಲ್ಲಿ ಒಂದೊಂದಾಗಿ ಕಂಡುಕೊಳ್ಳುತ್ತಾ, ಇವರು ಬರೆಯಲ್ಪಟ್ಟ ಮೊಟ್ಟ ಮೊದಲ ಗ್ರಂಥ ಆನ್ ಇಂಟ್ರಡಕ್ಷನ್ ಟು ದ ಕ್ರಿಟಿಸಿಸಮ್ ಆಫ್ ಹೆಗಲ್ಸ್ ಫಿಲಾಸಫಿ ಆಫ್ ರೈಟ್ಸ್. 2 ಹೋಲಿ ಫ್ಯಾಮಿಲಿ. 3 ಫಿಲಾಸಫಿ ಆಫ್ ಪಾವರ್ಟಿ. 4 ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. 5 ಕ್ರಿಟಿಕ್ ಆಫ್ ಪೊಲಿಟಿಕಲ್ ಎಕಾನಮಿ. 6 ದಾಸ್ ಕ್ಯಾಪಿಟಲ್. 7 ವ್ಯಾಲ್ಯೂ, ಪ್ರೈಸ್ ಆ್ಯಂಡ್ ಪ್ರಾಫಿಟ್. ಇವರು ಬರೆಯಲ್ಪಟ್ಟ ಈ ಎಲ್ಲ ಕೃತಿಗಳಲ್ಲಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಮತ್ತು ದಾಸ್ ಕ್ಯಾಪಿಟಲ್ ಎಂಬ ಕೃತಿಗಳು ಅತ್ಯಂತ ಮಹತ್ವದ ಕೃತಿಗಳು ಆಗಿದ್ದು, ಏಕೆಂದರೆ ಕಾರ್ಲ್ ಮಾರ್ಕ್ಸನು ಈ ಕೃತಿಗಳಲ್ಲಿ ತನ್ನ ಸಮಾಜವಾದ ಪ್ರಮುಖ ಆದಂತಹ ತತ್ವಗಳನ್ನು ಪ್ರತಿಪಾದನೆ ಮಾಡಿರುವುದನ್ನು ನಾಮಗಳು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎಂಬ ಗ್ರಂಥ ಮತ್ತು ದಾಸ್ ಕ್ಯಾಪಿಟಲ್ ಎಂಬ ಗ್ರಂಥದ ಅಡಿಯಲ್ಲಿ ನಾಮಗಳು ಕಾಣಬಹುದು ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಅದೇ ರೀತಿ ಇವರು ಕೊಟ್ಟಂತಹ ಇವರ ರಾಜಕೀಯ ಸಿದ್ಧಾಂತ ಅಂದರೆ ಸೈಂಟಿಫಿಕ್ ಸೋಷಿಯಲಿಸಮ್, ಅಂದರೆ ವೈಜ್ಞಾನಿಕ ಸಮತಾವಾದ ಅಥವಾ ಸಮಾಜವಾದ. ವೈಜ್ಞಾನಿಕ ಸಮತಾವಾದಕ್ಕೆ ಸಂಬಂಧಪಟ್ಟಿರುವಂತೆ ನಾವುಗಳು ಸ್ಪಷ್ಟ ಆದಂತಹ ರೀತಿಯಲ್ಲಿ ಅರ್ಥವನ್ನು ಮಾಡಿಕೊಳ್ಳಬೇಕು ಎಂದರೆ ಇದನ್ನು ಹಂತ ಹಂತವಾಗಿ ಮೆಟ್ಟಿಲಾಗಿ ನಾವುಗಳು ಅಭ್ಯಾಸ ಮಾಡುವುದು ಅತ್ಯಂತ ಅವಶ್ಯಕ. ಇದು ಮೊಟ್ಟ ಮೊದಲಿಗೆ ವೈಜ್ಞಾನಿಕ ಸಮಾಜವಾದಕ್ಕೆ ಸಂಬಂಧಪಟ್ಟಂತೆ ನಾವುಗಳು ಇದರ ಹಿನ್ನೆಲೆಯಾಗಿ ಇದರ ಪೀಠಿಕೆ ಬಗ್ಗೆ ಕಾಣಬೇಕಾಗುತ್ತದೆ. ಏಳನೇದಾಗಿ ಸಮತಾವಾದ ಮೂಲ ತತ್ವಗಳು ಯಾವುವು, ಇದು ಹೊಂದಿರುವ ಇದರ ಮೂಲ ತತ್ವಗಳು ಯಾವುವು ಅಂತ ನಾವು ಒಂದೊಂದಾಗಿ ಇಲ್ಲಿ ಕಾಣಬೇಕಾಗುತ್ತೆ. ಅವುಗಳು ಎಂದರೆ 1 ದ್ವಂದ್ವಾತ್ಮಕ ಭೌತಿಕವಾದ, ಅಂದರೆ ಡೈಲೆಕ್ಟಿಕ್ ಮಟೀರಿಯಲಿಸಮ್. 2ನೇದಾಗಿ ಇತಿಹಾಸದ ಆರ್ಥಿಕ ವಿಶ್ಲೇಷಣೆ, ಅಂದರೆ ಎಕನಾಮಿಕ್ ಇಂಟರ್ಪ್ರಿಟೇಷನ್ ಆಫ್ ಹಿಸ್ಟರಿ. 3ನೇದಾಗಿ ರಾಜ್ಯ ಶೋಷಣೆಯ ಒಂದು ಸಾಧನ, ಸ್ಟೇಟ್ ಆ್ಯಸ್ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸ್ಪ್ಲಾಯ್ಟೇಷನ್. ಅದೇ ರೀತಿ 4ನೇದಾಗಿ ವ್ಯತಿರಿಕ್ತ ಮೌಲ್ಯ ಸಿದ್ಧಾಂತ, ಥಿಯರಿ ಆಫ್ ಸರ್ಪ್ಲಸ್ ವ್ಯಾಲ್ಯೂ. 5 ಕ್ಲಾಸ್ ಸ್ಟ್ರಗಲ್, ವರ್ಗ ಸಂಘರ್ಷ. 6 ಕ್ರಾಂತಿ ಅನಿವಾರ್ಯ, ರೆವಲ್ಯೂಷನ್ ಇನ್ಎವಿಟೇಬಲ್. 7 ಕಾರ್ಮಿಕ ಸರ್ವಾಧಿಕಾರತ್ವ, ಪ್ರೊಲೆಟೇರಿಯಟ್ ಡಿಕ್ಟೇಟರ್ಶಿಪ್. 8 ವರ್ಗರಹಿತ ಸಮಾಜ.
ಕ್ಲಾಸ್ಲೆಸ್ ಸೊಸೈಟಿ. 9 ರಾಜ್ಯದ ಲಯ, ವಿದರಿಂಗ್ ಅವೇ ಆಫ್ ದ ಸ್ಟೇಟ್ ಅನ್ನುವ 9 ಸಮತವಾದ ಮೂಲ ತತ್ವಗಳಿಗೆ ಸಂಬಂಧಪಟ್ಟಿರುವಂತೆ ನಾವಿಲ್ಲಿ ಕಂಡುಕೊಳ್ಳ. ಈ ಒಂದು ಅವಧಿಯಲ್ಲಿ ಕಾರ್ಲ್ ಮಾರ್ಕ್ಸ್ ನೀಡಲ್ಪಟ್ಟಂತಹ ವೈಜ್ಞಾನಿಕ ಸಮತಾವಾದ ಅಥವಾ ಸಮಾಜವಾದ ಹಿನ್ನೆಲೆಯಾಗಿ ಇದು ಹೊಂದಿರುವ ಇದರ ಸಂಕ್ಷಿಪ್ತ ಆದಂತಹ ಪೀಠಿಕೆ ಬಗ್ಗೆ ಮೊಟ್ಟ ಮೊದಲಿಗೆ ನಾವಿಲ್ಲಿ ಕಂಡುಕೊಳ್ಳೋಣ. ವೈಜ್ಞಾನಿಕ ಸಮತಾವಾದವು 20ನೇ ಶತಮಾನದಲ್ಲಿ ಅನೇಕ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಚಳವಳಿಗಳನ್ನು ರೂಪಿಸಿದ ಒಂದು ಶ್ರೇಷ್ಠ ಆದಂತಹ ಸಿದ್ಧಾಂತ ಆಗಲ್ಪಡಿದೆ. ಈ ಸಿದ್ಧಾಂತವನ್ನು ಮಾರ್ಕ್ಸ್ವಾದ, ಸಮತಾವಾದ ಎಂಬ ಹೆಸರುಗಳಿಂದ ಕರೆಯಲಾಗುತ್ತದೆ. ಕಾರ್ಲ್ ಮಾರ್ಕ್ಸ್ ಅವರನ್ನು ವೈಜ್ಞಾನಿಕ ಸಮತಾವಾದ ಪಿತಾಮಹ ಎಂದು ಕರೆಯಲಾಗಿದೆ. ಕಾರ್ಲ್ ಮಾರ್ಕ್ಸ್, ಎಂಜಿಲ್ಸ್, ಲೆನಿನ್, ಸ್ಟಾಲಿನ್, ಗ್ರಾಮಸ್ಕಿ, ಟ್ರಾಟ್ಸ್ಕಿ ಮುಂತಾದವರು ಈ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಲ್ಪಟ್ಟ ಪ್ರತಿಪಾದಕರು ಆಗಿದ್ದಾರೆ. ಮಾರ್ಕ್ಸ್ ಮತ್ತು ಎಂಜಿಲ್ಸ್ ರವರ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಮತ್ತು ಸ್ವತಃ ಕಾರ್ಲ್ ಮಾರ್ಕ್ಸನೇ ಬರೆಯಲ್ಪಟ್ಟಂತಹ ದಿ ದಾಸ್ ಕ್ಯಾಪಿಟಲ್ ಕೃತಿಗಳಲ್ಲಿ ವೈಜ್ಞಾನಿಕ ಪ್ರತಿಪಾದನೆಯನ್ನು ನಾವುಗಳು ಕಾಣಬಹುದು. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎಂಬ ಗ್ರಂಥವನ್ನು ಸಮತಾವಾದ ಬೈಬಲ್ ಎಂದು ಕರೆಯುತ್ತಾರೆ. ಸೈಂಟ್ ಸೈಮನ್, ಚಾರ್ಲ್ಸ್ ಫೋರಿಯಟ್, ರಾಬರ್ಟ್ ಓವನ್ ರವರ ಚಿಂತನೆಗಳಲ್ಲಿ ಸಮಾಜವಾದ ಮೂಲಗಳನ್ನು ನಾವುಗಳು ಕಾಣಬಹುದು. ಕಾರ್ಲ್ ಮಾರ್ಕ್ಸ್, ಎಂಜಿಲ್ಸ್ ಮತ್ತು ಲೆನಿನ್ ಅವರನ್ನು ಕಾರ್ಲ್ ಮಾರ್ಕ್ಸ್, ಎಂಜಿಲ್ಸ್ ಮತ್ತು ಲೆನಿನ್ ಅವರನ್ನು ಸಮತಾವಾದ ತ್ರಿಮೂರ್ತಿಗಳು ಎಂದು ಕರೆಯುತ್ತಾರೆ. ಸಮತಾವಾದವು ಬಂಡವಾಳಶಾಹಿ ವ್ಯವಸ್ಥೆಯನ್ನು ಶೋಷಣೆಗಳಿಗೆ ವಿರುದ್ಧವಾಗಿ, ಸಮತಾವಾದವು ಬಂಡವಾಳಶಾಹಿ ವ್ಯವಸ್ಥೆಯ ಶೋಷಣೆಗಳಿಗೆ ವಿರುದ್ಧವಾಗಿ ಅಸ್ತಿತ್ವಕ್ಕೆ ಬಂದಂತಹ ಸಿದ್ಧಾಂತ ಆಗಿದ್ದು, ಈ ಸಿದ್ಧಾಂತವು ಕ್ರಾಂತಿಯ ಮೂಲಕ ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆಯನ್ನು ನಾಶಗೊಳಿಸಿ ನವ ಸಮಾಜವನ್ನು ನಿರ್ಮಿಸುವ ಉದ್ದೇಶವನ್ನು ಹೊಂದಿದೆ. ಬಂಡವಾಳಶಾಹಿ ವ್ಯವಸ್ಥೆಯನ್ನು ನಿರ್ಮೂಲನೆಗೊಳಿಸಿ ಕಾರ್ಮಿಕರನ್ನು ಶೋಷಣೆಯಿಂದ ಮುಕ್ತಗೊಳಿಸುವುದೇ ಈ ಸಿದ್ಧಾಂತದ ಮುಖ್ಯ ಮೂಲ ಗುರಿ ಆಗಿದೆ. ಈ ಸಿದ್ಧಾಂತವು ಶೋಷಣೆ ರಹಿತ, ರಾಜ್ಯ ರಹಿತ, ವರ್ಗ ರಹಿತ ಹಾಗೂ ಸಮಾನತೆಯ ತತ್ವವನ್ನು ಆಧರಿಸಿದ ಸಮಾಜದ ಸ್ಥಾಪನೆಯ ಉದ್ದೇಶವನ್ನು ಹೊಂದಲ್ಪಟ್ಟಿದೆ ಅಂತ ನಾವಿಲ್ಲಿ ಸ್ಪಷ್ಟವಾಗಿ ಕಂಡುಕೊಳ್ಳುತ್ತೆ. ತದನಂತರ ಇನ್ನೊಂದು ಅವಧಿಯಲ್ಲಿ ನಾವುಗಳು ಕಾರ್ಲ್ ಮಾರ್ಕ್ಸ್ ಅವರ ವೈಜ್ಞಾನಿಕ ಸಮತಾವಾದ ಅಥವಾ ಸಮಾಜವಾದ ಮೂಲತತ್ವಗಳು ಯಾವುವು ಎಂಬುದನ್ನು ನಾವು ಒಂದೊಂದಾಗಿ ಕಂಡುಕೊಳ್ಳೋಣ. ಗುಡ್ ನೈಟ್, ಆಲ್ ದ ಬೆಸ್ಟ್, ಥ್ಯಾಂಕ್ ಯು.